ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವೀರು ಲಾಗ್ಸ್. ಬನ್ನಿ, ಇವತ್ತಿನ ವಿಡಿಯೋನಲ್ಲಿ ಮಳೆ ಬರ್ತಾ ಇದೆ. ಇದೇ ಟೈಮಲ್ಲಿ ನಾವು ಮತ್ತು ಮಕ್ಕಳು ಸ್ವಲ್ಪ ಶಾಪಿಂಗ್ ಹೋಗ್ತಿದ್ವಿ. ಮಕ್ಕಳಿಗೆ ದೀಪಾವಳಿ ಶಾಪಿಂಗ್ ಮಾಡಿಲ್ಲ, ಅದಕ್ಕೋಸ್ಕರ ಹೊರಡ್ತಾ ಇದ್ದೀವಿ. ನೋಡಿ ನಮ್ಮ ಗುಂಡಣ್ಣ. ಬರ್ರಿ ಹೋಗೋಣ ಬರ್ರಿ. ಸೊ ಇನ್ನು ಹೊರಡ್ತಿದ್ದೀವಿ. ಯಾವ ಥರ ಡ್ರೆಸ್ ತೊಗೋಬೇಕು ಏನು ಒಂದು ಗೊತ್ತಿಲ್ಲ, ನೋಡ್ಬೇಕು ಯಾವ ಥರ ಸಿಗುತ್ತೆ ಅಂತ. ಸೊ ಬನ್ನಿ, ಶಾಪಿಂಗ್ ಏನು ಮಾಡ್ತಾರೆ ಏನು ನೋಡೋಣ. ಇವ್ರನ್ನ ಕರ್ಕೊಂಡು ಹೋದರೆ ಶಾಪಿಂಗ್ ಜೋರಾಗೇ ಇರುತ್ತೆ. ಮಕ್ಕಳನ್ನ ಕರ್ಕೊಂಡು ಹೋದರೆ ಸಿಂಧನೂರು. ಅಪ್ಪ ಹಿಡ್ಕೊ, ಇದನ್ನ ಗೇಟ್ ಹಾಕ್ತೀನಿ. ಹಿಡ್ಕೊಳಕ್ಕಾಗತ್ತಾ ಅಮ್ಮ? ಕೀ ಕೊಡ್ರಿ. ಬೇಡ ನನಗೆ. ಫ್ರೆಂಡ್ಸ್, ನಾವು ಸಿಂಧನೂರಿಗೆ ಹೊಂಟೀವಿ. ಸಿಂಧನೂರಿಗೆ ಹೊಂಟೀವಿ. ಎಷ್ಟೊತ್ತಿನಲ್ಲಿ ಸಿಂಧನೂರ್ಗೆ ಹೋಗಿ ಬರೋದು. ನಡ್ರಿ, ಇಳಿರಿ ಬೇಗ 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 ಬೇಗ. ಪಕ್ಕಕ್ಕೆ ಐತಲ್ಲ ಅಲ್ಲಿ ಯಾವುದೋ ಮಿಸ್ಟರ್ ಫಿಟ್ ಅಂತ. ಅಲ್ಲೇ ವಿ ಸ್ಟೈಲ್ ಅದ ಹೋಗ್ಬೇಕು. ವಿ ಸ್ಟೈಲ್ ಅದ ಹೋಮ ಫಸ್ಟ್ ಇವರು ನೋಡು ಮಾರೆ. ಸರಿ ಸಾತು ಚೈಕಂದ ಸರಿ. ಸೊ ಬೆಳಗ್ಗೆಯಿಂದ ಪ್ಲ್ಯಾನ್ ಮಾಡಿಕೊಂಡ್ರು ಕೂಡ ಸಂಜೆ 5 ಗಂಟೆ ಆಗೋಯ್ತು ನಾವೆಲ್ಲ ಬರೋದಕ್ಕೆ. ಯಜಮಾನ್ರದ್ದು ಸ್ವಲ್ಪ ಬ್ಯುಸಿ ಇದ್ದರು, ಕೆಲಸ ಇದ್ದಾವೆ ಅಂತ ಹೇಳ್ಬಿಟ್ಟು. ಸೊ 5 ಗಂಟೆಯಿಂದ ಸಿಂಧನೂರಿಗೆ ಈಗ ಎಂಟ್ರಿ ಆದ್ವಿ. ಇವಾಗ ಶಾಪ್ಗೆ ಹೋಗೋಣ ಬನ್ನಿ, ಯಾವ ಥರ ಬಟ್ಟೆ ಸಿಗುತ್ತೆ ಅಂತ ನೋಡೋಣ. ಫಸ್ಟು ಮಕ್ಕಳಿಗೆ ಚೆನ್ನಾಗಿರೋದು ಸಿಕ್ಬಿಟ್ರೆ ಸಾಕು, ನನಗೆ ಮತ್ತೇನು ಬೇಡ ಅನಿಸ್ಬಿಡುತ್ತೆ. ಸೊ ಅವ್ರಿಗೆ ಅದರಲ್ಲೂ ಕೂಡ ಲಾಸ್ಟ್ ಮೂಮೆಂಟಲ್ಲಿ ಬಂದಿರ್ತೀವಿ, ಸರಿಯಾಗಿ ಸಿಕ್ಕಿಲ್ಲ ಅಂದರೆ ತುಂಬಾ ಬೇಜಾರಾಗಿಬಿಡುತ್ತೆ. ಅವ್ರಿಗೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ತೋರಿಸ್ತಾರೆ. ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಆಲ್ಮೋಸ್ಟು. ನಮ್ಮ ಸಾಮಾನ್ಯ ನೋಡಿ ಹೇಗೆ ಮಾಡ್ತಾಳೆ ಅಂತ. ಅವರು ಪಾಪ ಸಣ್ಣ ಮಕ್ಕಳೆಲ್ಲ ಇರಲಿ ಹೇಳ್ರಿ ಏನಾಗಲ್ಲ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಹೊರಗಡೆ ಹೋಗಿದ್ದಾಗ ಫ್ರೀಗೆ ಆಗಿಬಿಡ್ತಾರೆ. ನಾವು ಎಷ್ಟು ಕಂಟ್ರೋಲ್ ಮಾಡಿದರೂ ಕೂಡ ನಮ್ಮ ಕೈಗೆ ಸಿಗೋದೇ ಇಲ್ಲ. ಕಲೆಕ್ಷನ್ಸ್ ಮಾತ್ರ ತುಂಬಾ ಸಖತ್ತಾಗಿತ್ತು. ನಿಜ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋ ಮಟ್ಟಿಗೆ ಕಲೆಕ್ಷನ್ಸ್ ಇತ್ತು. ಬಟ್ ಪ್ರೈಸ್ ಕೂಡ ಅಷ್ಟೇ ಹೈ ರೇಂಜಲ್ಲಿ ಇತ್ತು. ಸೊ ಒಟ್ಟಿನಲ್ಲಿ ರೇಂಜ್ ಏನೇ ಇರಲಿ, ನನಗೆ ಚೆನ್ನಾಗಿರೋ ಬಟ್ಟೆ ಸಿಗಬೇಕು ಅನ್ನೋದಷ್ಟೇ. ಸೊ ಅದಕ್ಕೋಸ್ಕರ ಆ್ಯಂಡ್ ಕೋಂಬೋ ಸೆಟ್ಟಲ್ಲಿ ಕೂಡ ಇತ್ತು. ನನಗೆ ಮತ್ತು ಸಾಮಾನ್ಯಗೆ ಇಬ್ಬರಿಗೂ ಕೂಡ ತೊಗೊಳ್ಬೇಕು ಅಂತ ಆಸೆ ಇತ್ತು. ಸೊ ನೋಡೋಣ ಅಂಥೇಳಿ ಆ ಥರ ನೋಡ್ತಾ ಇದ್ದೆ. ಅವಳಿಗೆ ಸಿಕ್ಕರೆ ನನಗೆ ಸಿಗ್ತಾ ಇರಲಿಲ್ಲ. ಇದೆ ಸಾಕಷ್ಟು ಕಲೆಕ್ಷನ್ಸ್ ಇದೆ. ಅವಳಿಗೆ ಇರೋ ಥರ ನನಗೆ ಸಿಗ್ತಿಲ್ಲ, ನನಗೆ ಇರೋ ಥರ ಅವಳಿಗೆ ಸಿಗ್ತಿಲ್ಲ. ಆ ಥರ ಆಗೋಯ್ತು. ಬೇರೆದ್ರಲ್ಲಿತ್ತು, ಅದು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಆ ಥರ ಆಗ್ಬಿಡ್ತು. ಸೊ ತುಂಬಾ ಚೆನ್ನಾಗಿತ್ತು ನೋಡಿ. ಸಾಮಾನ್ಯವಾಗಿ ಇವಾಗ ನೋಡ್ತಾ ಇದ್ದೀವಿ. ಕಲರ್ ಚೆನ್ನಾಗಿ ಎಲ್ಲದೂ ಕಂಡಿದ್ದೆಲ್ಲ ಕೂಡ ಮಗ ಫೋನ್ ಮಾಡ್ತಿದ್ದಾಗೇನು. ಚೆನ್ನಾಗಿತ್ತು, ಇದನ್ನು ಚೆನ್ನಾಗಿತ್ತು. ಇರಲಿ ಅಣ್ಣ ನೋಡ್ತೀವಿ. ಅಮ್ಮ ಎದ್ದೇಳು. ಹಾಗೆ ಅಮ್ಮ ಎದ್ದೇಳ ಮೇಲೆ. ಹಿಡೀರಿ ಮೇಲಿದು ಸಮ ಅಷ್ಟು ಹಿಡ್ಕೊಂಡಿರ. ಇಲ್ಲ ಕಲರ್ ಹಾಕಿ ಹಾಕ್ಬೇಕು ಅದನ್ನು ಮೇಲೆ ಫೋಟೋದು. ಅದನ್ನು ಚೆನ್ನಾಗಿತ್ತು. 2 ಹಾಕಿದ ಮಸ್ತ್ ಕಾಣುತ್ತೆ. ಇದು ಪ್ಯಾಂಟಾ ಏನು? ಪ್ಯಾಂಟ್ ಇದು. ಇದನ್ನು ಚೆನ್ನಾಗೈತಿ. ಕ್ಲಾತ್ ಒಂಥರ ಬೇರೆ ಐತಿ. ಇರ್ಲಿ ಬಿಡಿ, ಇದು ಡೀಸೆಂಟ್ ಐತಿ. ಏನು ವರ್ಕ್ ಹೋಗಲ್ಲ, ಏನು ಇರಲ್ಲ. ಇದು ಐತ್ರಿ. ತಡಿ ಅಮ್ಮ ತಡಿ. ತಡಿ ತಡಿ ಅದೇ ನೋಡೋಣ. ಹೌದು, ಹಾಂ ಚೆನ್ನಾಗಿತ್ತು ನೋಡಿ. ಮೊನ್ನೆ ನಾನು ಆನ್ಲೈನಲ್ಲಿ ನೋಡಿದೆ ಇಂಥದ್ದು. ಏನು ಪ್ರೈಸ್ ಅಣ್ಣ ಅದು?
ಅದು ಹಂಗೆಲ್ಲ ಹಾಕೋದಿಲ್ಲ ಅದು ವೇಲ್ ಜೊತೆಗಿರುತ್ತಾ ಆಲ್ರೆಡಿ ಪಿಂಕ್ ಐತಲ್ಲ ಸೀರೆ ಐತಲ್ಲ ಸೀರೆ ಐತಲ್ಲ ಅಂಥದ್ದು ಅದರಂತದ್ದು ಬೇಡ ಈಗ ಬೇಡ ಮಾಮನ ಮದಿಗೆ ಅಕ್ಕನ ಮದಿಗೆ ಮಾಮನ ಒಳ್ಳೊಳ್ಳೆ ಬೇರೆ ಫಂಕ್ಷನ್ಗೆ ಉಟ್ಕೊಳಕ್ಕೆ ಆಗಲ್ಲ ಬರೀ ಒಂದಕ್ಕೆ ಇದು ಏನು ಸೀರೆನ ಹೆಣ್ಮಕ್ಳಿಗೆ ನೋಡಿ ಎಷ್ಟು ವೆರೈಟೀಸ್ ಇರುತ್ತೆ 5-10 ನಿಮಿಷದಲ್ಲಿ ಕಣ್ಣು ಕುಕ್ಕೋ ಅಷ್ಟು ಕಲೆಕ್ಷನ್ಸ್ ಇತ್ತು ಅಲ್ಲಿ ಮಾತ್ರ ಕಲರ್ಸ್ ಇದಾವೆ ಇದರಲ್ಲಿ ಒಂದು ಕಲರ್ ಇದು ಚೆನ್ನಾಗೈತಿ ಮತ್ತೆ ವರ್ಕ್ ಐತಲ್ಲ ಅಪ್ಪ ನಾನು ಲೆಂತ್ ಇರಲಿ ಮೇಲೆ ಅವಳದೇ ಇರುತ್ತೆ ಸೆಲೆಕ್ಟ್ ಮಾಡಿಕೊಂಡು ಈಗ ನೆಕ್ಸ್ಟ್ ಸಾಕುದು ಕಲೆಕ್ಷನ್ಸ್ ಮಾಡ್ಲಿಕ್ಕೆ ಬಂದಿದ್ದೀವಿ ಏ ಅಪ್ಪು ಸುಮ್ಮನಿರು ಅಪ್ಪು ಬಿಚ್ಚಿ ನೋಡಮ್ಮ ಒಂದ್ಸರಿ ಬ್ಲ್ಯಾಕ್ ಬೇಡಮ್ಮ ತಾತ ಬೈತಾರೆ ನೋಡಿ ಇಲ್ಲ ಐತಲ್ಲ ಇದನ್ನ ಹಾಕೊಂಡು ನೋಡು ಇದನ್ನ ಅಲ್ಲಿ ಕೆಳಗಡೆ ಹಾಕೊಂಡು ನಾನು ಇದೊಂದು ನೋಡ್ರಿ ಅದನ್ನ ನೋಡ್ರಿ ಬೇಡ ಪಪ್ಪ ಹಾಕ್ತಾರೆ ಸೈಜು ಈಗ ಕರೆಕ್ಟ್ ಆಗುತ್ತೆ ಇದು ವಾಚ್ ಬಿಚ್ಚಿಗಿದೆ ಮತ್ತೆ ದೊಡ್ಡದಾಯ್ತು ಸೈಜು ಹಂಗೆ ಏರ್ಸ್ಕೊಬಿಡ್ದು ಸುಮ್ಮನೆ ಇರು ಇರ್ಲ ಅದು ಇವಾಗ ಕರೆಕ್ಟ್ ಐತೆ ಪರ್ಫೆಕ್ಟ್ ಐತಿ ಸೀರೆ ಲೈಟ್ ಕಲರ್ ಅನ್ಸುತ್ತೆ ಮುಂದೆ ಸೀರೆ ಅಪ್ಪು ನೋಡಿ ಫ್ರೆಂಡ್ಸ್ ಇವಾಗ ಶಾಪಿಂಗ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ 10 ಗಂಟೆ ಆಯಿತು ಸಿಂಧನೂರ್ಗೆ ಹೋಗಿದ್ವಿ ಆ್ಯಕ್ಚುಲಿ ಶಾಪ್ ಇಲ್ಲೆಲ್ಲ ಅಷ್ಟೊಂದು ಚೆನ್ನಾಗಿರೋದು ಸಿಗ್ತಿರ್ಲಿಲ್ಲ ಫಸ್ಟ್ ಟೈಮ್ ಅದರಲ್ಲಿ ನೋಡಿ ಬರೋಣ ಮಕ್ಕಳಿಗೆ ಅಂತ ಹೋಗಿದ್ದು ಚೆನ್ನಾಗೇನೋ ಸಿಕ್ತು ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿರೋ ಕ್ವಾಲಿಟಿ ಬಟ್ಟೆ ಡಿಸೈನು ವೆರೈಟೀಸ್ ಇತ್ತು ಕಲೆಕ್ಷನ್ಸ್ ತುಂಬ ಇತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ತೊಗೊಂಡ್ವಿ ಆಮೇಲೆ ಊಟ ಮಾಡಿಕೊಂಡು ಬರೋಷ್ಟರಲ್ಲಿ 10 ಗಂಟೆ ಆಗೋಯ್ತು ಶಾಪಿಂಗ್ ಮುಗಿಸ್ಕೊಂಡು ಏನು ತಂದಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಈಗ ತಾನೇ ಬಂದಿದ್ದ ನ್ಯೂಸು ನಮ್ಮ ಅಕ್ಕನ ಡೆಲಿವರಿ ಆಯಿತು ಹೆಣ್ಣು ಪಾಪು ಆಗಿದೆ ಮತ್ತು ಹೆಣ್ಣು ಸೊ ಯಾವುದಾದ್ರೂ ಮಕ್ಕಳೇ ಅಲ್ವಾ ಸೊ ಅದೊಂದು ಖುಷಿ ಗುಡ್ ನ್ಯೂಸು ನಾವು ಆ್ಯಕ್ಚುಲಿ ಹೋಗುವಾಗ ಅದೇನೂ ಇರಲಿಲ್ಲ ನಾವು ಅಲ್ಲಿಗೆ ಹೋಗಿದ್ದ ನಂತರ 7 o'clock ಮೇಲೆ ಪಟ್ಟು ಅಕ್ಕನಿಗೆ ಸ್ವಲ್ಪ ಡೆಲಿವರಿ ಪೇನ್ಸ್ ಎಲ್ಲ ಬಂತು ಅಂತೇಳಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಹೋಗಿ ಒಂದು 2 ಅವರಲ್ಲಿ ಡೆಲಿವರಿ ಆಗಿದೆ ಈಗ ತಾನೇ ನಾವು ಮನೆಗೆ ಬಂದ ಕೂಡಲೇ ಕಾಲ್ ಬಂತು ಪಾಪು ಹುಟ್ಟಿದೆ ಅಂತೇಳಿ
ನಮ್ಮ ಧೃತಿ ಪಾಪು ಮುಂದೆ ಕೂತ್ಕೊಂಡು ಕೈ ಮುಟ್ತೀನಿ ಕಾಲು ಮುಟ್ತೀನಿ ಅಂತ ಆಟ ಆಡಿಸ್ತಿದ್ದಾಳಂತೆ. ಅದನ್ನೆಲ್ಲ ವಿಡಿಯೋ ಕಾಲ್ ಮಾಡಿ ನಾವು ನೋಡ್ತೀವಿ ಅಂತ ಇವರು ಇನ್ನೂ ಎದ್ದೇ ಕೂತಿದ್ದಾರೆ. ಇದ್ರ ಜೊತೆ ಡ್ರೆಸ್ ತೋರಿಸ್ತಾರಂತೆ ನೋಡಿ ಒಂದು ಸಾರಿ. ಒಂದು ಸ್ವಲ್ಪ ನೋಡಿ ಸಮ್ಮನ ಡ್ರೆಸ್ ನೋಡ್ರಿ, ಎಲ್ಲ ಸಮ್ಮು ಬಿಚ್ಚಾಕತ್ಬಿಟ್ಟಾಳ. ಇದು ಆ್ಯಕ್ಚುಲಿ ನಿನ್ನೆ ತಾನೇ ನಾನು ಫಸ್ಟ್ ಕ್ರೈ ಆ್ಯಪಲ್ಲಿ ನೋಡಿದ್ದೆ. ಇದೇ ಸೇಮ್ ಕಲರು ಸೇಮ್ ಸಾರಿ, ಇದು ಸಾರಿ ಥರ ಬಂದಿದೆ. ಇದು ಮೇಲ್ಗಡೆ ಬ್ಲೌಸು, ಇದು ಸಾರಿ ಥರ. ಸೊ ತುಂಬ ಗ್ರ್ಯಾಂಡ್ ಇದೆ. ಆ್ಯಕ್ಚುಲಿ ಲಾಸ್ಟ್ ಟೈಮೇ ನಾನು ಈ ಥರ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೆ, ಸಾರಿ ಒಂದಿರಲಿ ಅಂತ ಹೇಳ್ಬಿಟ್ಟು. ಬಟ್ ಈ ಥರ ಸಿಕ್ಕಿರಲಿಲ್ಲ. ಈ ಟೈಮು ಚೆನ್ನಾಗಿರೋದು ಸಿಕ್ಕಿದೆ. ಲಾಸ್ಟ್ ಟೈಮ್ ಕೂಡ ಸಾರಿನೇ ತೊಗೊಂಡಿದ್ದು ದೀಪಾವಳಿ ಪೂಜೆಗೆ. ಈ ಟೈಮ್ ಕೂಡ ಅದೇನೆ, ಈ ಥರ ರೆಡಿಮೇಡ್ ಇದೆ, ರೆಡಿ ಟು ವೇರ್ ಸಾಮಾನ್ಯ ಸೀರೆ ನೋಡಿ ಈ ಥರ ಇದೆ. ಇದಕ್ಕೆ ಈ ಥರ ಬಂದಿದೆ. ಆ್ಯಂಡ್ ಬೆಲ್ಟ್ ಕೂಡ ಬಂದಿದೆ. ಬೆಲ್ಟ್ ಅಮ್ಮ ಚಿನ್ನಿ ಬೆಲ್ಟ್ ಇರಲಿ, ಬೆಲ್ಟ್ ಕೂಡ ಬಂದಿದೆ. ಇದಕ್ಕೆ ಸೀರೆ ಉಟ್ಕೊಂಡು ನಾಳೆ ಹಬ್ಬದ ದಿನ ಉಟ್ಕೋಬೇಕು ನೋಡಮ್ಮ. ನೆಕ್ಸ್ಟು ಸಾತುದು ಹಬ್ಬದ ಡ್ರೆಸ್ಸು ಅದನ್ನು ತೋರಿಸ್ತಿ. ತೋರಿಸು. ಒಂದು ಕುರ್ತಾ ತೊಗೊಂಡಿದ್ದಾನೆ. ನೆಕ್ಸ್ಟ್ ಅಪ್ಪು ಪ್ಯಾಂಟ್ ಇಲ್ಲ, ಪ್ಯಾಂಟ್ ತೊಗೊಂಡಿಲ್ಲ ಇದಕ್ಕೆ, ಜಸ್ಟ್ ಕುರ್ತಾ ಅಷ್ಟೇ. ಯಾವ್ದಾನ ಹಾಕೋಬೋದು. ಮೊನ್ನೆ ಹೊಸಪೇಟೆಯಲ್ಲಿ 2 ಹೊಸವು ತೊಗೊಂಡಿಲ್ಲ, ಹೊಸವು ತೊಗೊಂಡಿತ್ತಲ್ಲ ಮೊನ್ನೆ ಬೆಂಗಳೂರಿಗೆ ಹಾಕ್ಕೊಂಡು ಹೋಗಿದ್ದಿ. ಅವತ್ತು ದೊಡ್ಡಪ್ಪನ ಬರ್ಡೇಗೆ ಒಂದು ಸರಿ ಹಾಕ್ಕೊಂಡು ಅಂಥವು 2 ತೊಗೊಂಡಿತ್ತಲ್ಲ, ಅದ್ರ ಜೊತೆ ಮೇಲೆ ಹಾಕ್ಕೊಂಡಿದ್ದೆಲ್ಲ ಅದು ಅದ್ರ ಜೊತೆಗೆ ಅಂತ ತೊಗೊಂಡಿರೋದು. ನೆಕ್ಸ್ಟು ಅವನಿಗೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಇದು ಒಂದು ಸೆಟ್ಟು ಫುಲ್ಲು ಈ ಥರ. ಇದು ಪ್ಯಾಂಟ್ ಇದ್ರ ಜೊತೆ ಬಂದಿದ್ದು. ನೋಡಲಿಲ್ಲ ಅಲ್ಲ ಪ್ಯಾಂಟ್ ಹಾಕ್ಕೊಂಡು ನೀನು, ಬರೀ ಮೇಲಿದಷ್ಟೇ ಹಾಕ್ಕೊಂಡು. ಮತ್ತು ಇದು ಒಂದು ಶರ್ಟ್. ಇದು ಆ್ಯಕ್ಚುಲಿ ಒಳಗಡೆ ಕೂಡ ಚಂದ ಐತಮ್ಮ, ಚಂದ ಐತಿ. ಒಳಗಡೆ ಕೂಡ ಡ್ರೆಸ್ ಬಂದದೆ, ಟೀ ಶರ್ಟ್ ಬಂದದ್ದು. ನಿಮ್ಗೆ ಆ ಥರ ಇಷ್ಟ ಅಲ್ಲ, ಅದಕ್ಕೆ ಆ ಥರದ್ದು ಒಂದು ತೊಗೊಂಡಿತ್ತು. ಅದನ್ನು ಚಂದ ಐತಮ್ಮ. ಸಾತಂದು 3 ಸೆಟ್ ಆಯಿತು. 1 ಸೆಟ್ ಇದು, ಇವೆರಡು ಜಸ್ಟ್ ಶರ್ಟ್ಗಳಷ್ಟೇ. 3 ಸಾಕು. ಮತ್ತು ನಿಂದಮ್ಮ ಚಿನ್ನಿ ಇದು ಯಾರ್ದು? ಒಂದೇ ಇಲ್ಲಮ್ಮ, ಇನ್ನೂ ಇದಾವೆ ನೋಡಿ ತೆಗಿ. ಇದು ಪಪ್ಪಂದು ಬಿಡು, ಪಪ್ಪನ ಡ್ರೆಸ್ಸು. ಮತ್ತು ಬಿಡು ಬಿಡು ಬಿಡು, ಹಂಗೆ ಬಿಚ್ಚಬೇಡ. ಅಪ್ಪಂದ ಮಾಮಂದ ಅದು? ಇರಲಿ ಬಿಡು, ಮಾಮಂದ ಅಂತ ಮಾಮ ಬೈತಾನಂತ. ಮತ್ತೆ ಇದು ಒಂದು ಸಮ್ಮನ ಡ್ರೆಸ್ ನೋಡ್ರಿ. ಇದು ಮತ್ತೊಂದು. ಆ್ಯಕ್ಚುಲಿ ನನಗೆ ಸಮ್ಮಗೆ ಸೇಮ್ ತೊಗೊಳ್ಬೇಕಂತ ಆಸೆ ಇತ್ತು. ನನಗೆ ಸೈಜ್ ಸರಿಯಾಗಿ ಸಿಗಲಿಲ್ಲ. ಇದೇ ಸೇಮ್ ಇತ್ತು 34, ನನ್ನ ಸೈಜ್ ಸರಿ ಹೋಗಲಿಲ್ಲ, ಅದಕ್ಕೆ ಬಿಟ್ಟು ಬಂದು. ಇದು ಸಮ್ಮುದಿನ ಒಂದು ಡ್ರೆಸ್. ವೇಲ್ ಬೇಕು ಅಲ್ಲಿ ಸಿಕ್ಕಿದ ವೇಲ್ಗಳೆಲ್ಲ ಈ ಥರ ಹಾಕ್ಕೊಂಡು ಈ ವೇಲ್ ಬೇಕು ಅಂತೆಲ್ಲ ಇಟ್ಕೊಂಡು ನಿಲ್ತಿದ್ಲು. ಅದಕ್ಕೆ ಯಾಕೆ ಕಿತ್ತತಿಯಮ್ಮ ಅವನ್ನ ಮಡಚಿರೋವು? ಪಪ್ಪಂದು ಇದೆ ಅಪ್ಪಂದು. ಇವಾಗ ಇದೇ ಡ್ರೆಸ್ಸಾ ನಿಮಗೆ ಆಫೀಸ್ ಪೂಜೆ ದಿನ? ಆ್ಯಕ್ಚುಲಿ ಪಾಪ ಯಜಮಾನ್ರು ಶೇರ್ವಾನಿ ಇಲ್ಲ ಕುರ್ತಾ ಫುಲ್ ಗ್ರ್ಯಾಂಡ್ ಇರೋದು ತೊಗೋಬೇಕಂತ ಆಸೆ ಪಟ್ಟು ಹೋಗಿದ್ರು. ಡಿಸಪಾಯಿಂಟ್ ಆಯ್ತೇನು? ಸಿಗಲಿಲ್ಲ? ಹಂಗೇನಿಲ್ಲ. ಆಫಿಷಿಯಲಾಗಿ ನೀವು ಜಾಸ್ತಿ ಯೂಸ್ ಮಾಡೋದೇ ಅದನ್ನು. ಅವರು ಒಂದು ಸಾರಿ ವೇರ್ ಮಾಡಿದರೆ ಮುಗೀತು, ಮತ್ತು ತಿರ್ಗಾ ಅದನ್ನು ತೆಗಿಯೋದೇ ಇಲ್ಲ, ಅದನ್ನು ವೇರ್ ಮಾಡೋದೇ ಇಲ್ಲ. ನಾನೇ ಏನಾದರೂ ಫಂಕ್ಷನ್ಗಳಿಗೆ ಪ್ಲ್ಯಾನ್ ಮಾಡಿ ಎತ್ತಿಟ್ಟು ಕೊಟ್ಟರೆ ಅದು ಇಷ್ಟ ಆದರೆ ಹಾಕ್ಕೋತಾರೆ, ಇಲ್ಲಾಂದರೆ ಒಂದು ಸಾರಿ ಅಷ್ಟು ರೇಟ್ ಕೊಟ್ಟು ತಂದಿರೋದು ಹಿಂದಕ್ಕೆ ಇಟ್ಬಿಡ್ತಾರೆ. ಅದಕ್ಕೆ ಅದ್ರ ಬದಲು ಇವಾದರೆ ಡೈಲಿ ಯೂಸ್ ಆದರೂ ಆಗ್ತವೆ. ಬಿಡಮ್ಮ, ಅದು ಮಾಮಂದು ಬಿಡೋದು, ಆ ಕವರಲ್ಲಿರೋದು ಮಾಮಂದು. ಸೊ ಇಷ್ಟು ಶಾಪಿಂಗ್ ಇದ್ದಿದ್ದು. ಬೇಡ ಪರ್ಸ್ ಅಷ್ಟೇ ತೆಗಿ. ಅದೇ ಮಾಮಂದು ಹೇಳೋದು, ಸಪ್ರೇಟ್ ಐತಿ ಮಾಮಂದು. ಅದು ಪರ್ಸ್ ಅಷ್ಟೇ ನಂದು. ಅಡಿಕೆ ಅಂತ ಐತನ್ ನೋಡ. ಇದಿಷ್ಟು ಇವತ್ತಿನ ಶಾಪಿಂಗ್ ಆಗಿತ್ತು. ಆ್ಯಕ್ಚುಲಿ ಈ ಸೀರೆ ಬಂದುಬಿಟ್ಟು ನನ್ನ ಸಾರಿ ಕಲೆಕ್ಷನ್ಸಲ್ಲೇ ಇದ್ದಿದ್ದು ಸೀರೆನ ಒಂದು ಲಕ್ಷ್ಮಿಗೆ ಉಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಈ ಸೀರೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಚಿಕ್ಕ ಬಾರ್ಡ್ರದ್ದು ನನ್ನ ಹತ್ರ ಯಾವುದು ಇಲ್ಲ ಸಾರಿ ಕೂಡ, ಈ ಕಲರ್ ಕೂಡ ಇಲ್ಲ. ಅದಕ್ಕೋಸ್ಕರ ಇದು ಇಷ್ಟ ಆಯಿತು. ಇದನ್ನೇ ಲಕ್ಷ್ಮಿಗೆ ಉಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸಾರಿ ಆಫೀಸ್ ಪೂಜೆಗೆ. ರೀ ಇದಿರಲ್ಲ
ಕಲರ್ ಚೆನ್ನಾಗೈತಾ ಡಿಸೈನ್? ಇದೇ ನೋಡ್ರಿ ಸರಿ ನಿಮ್ಮ ಆಫೀಸ್ ಪೂಜೆಗೆ ಲಕ್ಷ್ಮಿಗೆ ಉಡ್ಸೋದು. ಮೈಸೂರು ಸಿಲ್ಕ್ ಆ್ಯಕ್ಚುಲಿ ವೈಟ್ ಸೀರೆ ಸಮ್ಮದಿತ್ತಲ್ಲ, ಸಮ್ಮ ನನಗೆ ಬೇಕಂತ ಕೇಳತ್ತಿದ್ಲಲ್ಲ, ಆ ಸೀರೆನೇ ಲಕ್ಷ್ಮಿಗೆ ಉಡಿಸ್ಬೇಕಂದೆ. ದೊಡ್ಡ ಬಾರ್ಡ್ರು ಚೆನ್ನಾಗೈತೆ ರೆಡ್ ಅಂತ. ಅದು ವೈಟ್ ಕಲರ್ ಅಕ್ಕಿ ಕಾಳು ಹಾಕಿ ಮತ್ತೆ ಕಲೆ ಕೂತ್ಬಿಡ್ತಾವೆ, ತೊಳೆಯೋಕ್ಕೂ ಬರೋಲ್ಲ ಮೈಸೂರು ಸಿಲ್ಕ್. ಅದಕ್ಕೆ ಬೇಡ ಅಂತ ಇದನ್ನು ಸೆಲೆಕ್ಟ್ ಮಾಡೀನಿ. ಇದು ಕೂಡ ಲುಕ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಸೊ ಇದು ನಮ್ಮ ದೀಪಾವಳಿ ಹಬ್ಬದ ಶಾಪಿಂಗ್, ಬಟ್ಟೆ ಶಾಪಿಂಗ್ ಮುಗೀತು. ಇದಾಗಿತ್ತು ಇದು. ನೆಕ್ಸ್ಟ್ ಇನ್ನೂ ಒಂದು ಏನು ಶಾಪಿಂಗ್ ಉಳಿದಿದೆ ಅಂದರೆ, ಅವತ್ತು ಹಬ್ಬದ ದಿನ ಏನೇನು ಬೇಕು ಪೂಜೆಗೆ ಅವೆಲ್ಲ ಮಾಡ್ಕೊಳ್ಬೇಕಷ್ಟೇ ನೋಡ್ರಿ. ರೆಡಿ? ಸೀದಾ ಹೋಗೀಗ, ಸೀದಾ ಹೋಗ. ಬೋರ್ಡ್ ಮುಟ್ಟು ಸಿಗುತ್ತೆ ನೋಡಿ, ಬೋರ್ಡ್ ನೋಡಿ ಎಲ್ಲೈತಿ. ನೋಡ್ ಬೋರ್ಡ್ ಎಲ್ಲ ನೋಡ. ಚುಪ್ಪ ಕರೆಕ್ಟ್ ನೋಡು ಬೋರ್ಡ. ನೋಡು ಚಿತ್ರ ಏನಾರ ಕಾಣುತ್ತಾರ, ಮುಖ ಮುಖ ಗೊತ್ತಾಗ್ತಾರ ಮುಟ್ಟಿಂಗ. ಗೊತ್ತಾಗಲ್ಲ ಮುಖ, ಚುಕ್ಕಿಡುವ ಚುಕ್ಕಿ. ವೆರಿ ಗುಡ್. ಅಲ್ಲಿ ಸರಿ ನೋಡ್ರಿ, ಎಲ್ಲರೂ ಚುಕ್ಕಿ ಇಡ್ತಾರಲ್ಲ, ಹೋದ್ಮೇಲೆ ಹಿಂಗಿಡ್ಬೇಕು ಚುಕ್ಕಿನ. ಇದು ರೌಂಡ್ ಮಾಡಿ ಹಿಂಗಿಡ್ಬೇಕು. ಇರ್ಲಿ, ಕಲರ್ ಕಾಣ್ಬೇಕು, ಸ್ವಲ್ಪ ಅವನಿಗೆ ಕಾಣ್ಬೇಕಲ್ಲ. ನೆಕ್ಸ್ಟ್ ಯಾರು? ನೀ ಬಾ. ಸಮ ತೆಗಿ, ಅದೇನು ಬಾಯಾಗ ತಿಕ್ಕಿ ಇಟ್ಕೊಂಡ ಕರೆಕ್ಟ್ ಎಷ್ಟು ಬಳ್ಳ ತಿರ್ಸ್ನೆ ಮುಂದಿಂತ ಸೀದಾ ಬೋರ್ಡಿಗೆ ಟಿಕ್ ಇಡ್ಬೇಕು. ಹೋಗು. ಸನ್ನೆ ಮಾಡ್ಬಾರ್ದು, ಗೊತ್ತಾಗ್ಬಿಡ್ತಾ? ಸನ್ನೆ ಮಾಡ್ಬಿಡ್ರಿ, ಅದ ಕರೆಕ್ಟ್. ಸುಮ್ಮನೆ ಅನೀಶ್ ಕೂಡು. ಸುಮ್ಮನೆ ಅವರೆಲ್ಲ ಗೊತ್ತೈತೆ ಅವ್ರಿಗೆ. ಗೊತ್ತಾಗ್ತಾವ ಮುಖ ಹಿಂಗ್ ಮುಟ್ಟ, ಮುಖ ಗೊತ್ತಾಗ್ತಾವ ಮುಟ್ಟ. ಮುಖ ಗೊತ್ತಾಗ್ತಾ? ಮುಖ ಅಲ್ಲಿ ಐತನ? ನಾನು ಹೆಂಗ್ ಹೇಳಿ, ನಂಗೆ ರೌಂಡ್ ಮಾಡ್ಬೇಕು. ಬೇರೆ ಇಲ್ರಿ ಪೆನ್ ಬೇರೆ ತರ್ಲೆ?